ದಾಳಿ ನ್ಯೂಸ್ ಓದುತ್ತಿರುವಾಗಲೇ ಪಕ್ಕದಲ್ಲೇ ಬಿದ್ದ ಬಾಂಬ್ ಜೀವ ಉಳಿಸಿಕೊಳ್ಳೋದಕ್ಕೆ ಓಡಿದ ಚಾನೆಲ್ ಸುದ್ದಿ ವಾಚಕಿ ಇರಾನ್ ಸರ್ಕಾರಿ ಚಾನೆಲ್ ಮೇಲೆ ಬಾಂಬ್ ಅಟ್ಯಾಕ್ ಆಗಿಬಿಟ್ಟಿದೆ. ದಾಳಿಯಿಂದಾಗಿ ಚಾನೆಲ್ನಲ್ಲಿ ಓರ್ವ ಸಿಬ್ಬಂದಿ ಸಾವನ್ನಪ್ಪಿರೋದು. ಹೊತ್ತಿ ಉರಿದಿದೆ ಸರ್ಕಾರಿ ಟಿವಿ ಚಾನೆಲ್ನ ಕಟ್ಟಡ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಆಗಿದೆ. ಇರಾನ್ ಟಿವಿ ಚಾನೆಲ್ ಮೇಲೇನೆ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ನ್ಯೂಸ್ ಓದ್ತಿದ್ದಂತ ಆಂಕರ್ ಜಸ್ಟ್ ಮಿಸ್ ಆಗಿಬಿಟ್ಟಿದ್ದಾರೆ. ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ಇದೀಗ ಮತ್ತಷ್ಟು ಬಿಗಡಾಯಿಸಿದೆ. ದಾಳಿಗೆ ಪ್ರತಿದಾಳಿ, ಏಟಿಗೆ ಎದಿರೇಟು ಎಂಬಂತೆ ಇಸ್ರೇಲ್ ಮತ್ತು ಇರಾನ್ ಪರಸ್ಪರ ಕ್ಷಿಪಣಿ ದಾಳಿಗೆ ಮುಂದಾಗಿರೋದು. ಈ ಮುಖಾಂತರವಾಗಿ ಸಂಘರ್ಷ ತಾರಕಕ್ಕೆ ಏಳ್ತಾ ಇದೆ. ಇರಾನ್ನ ಕ್ಷಿಪಣಿ ದಾಳಿಗೆ ಪ್ರತ್ಯುತ್ತರವಾಗಿ ಇಸ್ರೇಲ್ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಇದರ ದಾಳಿಯ ಭೀಕರತೆ ಹೇಗಿದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದು ಸರ್ಕಾರಿ ನ್ಯೂಸ್ ಚಾನೆಲ್ ಮೇಲೇನೆ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ನಡೆಸಿರೋದು. ಸ್ಫೋಟದ ಸದ್ದು ಕೇಳ್ತಿದ್ದಂತಹ ಸಂದರ್ಭದಲ್ಲಿ ಲೈವ್ನಲ್ಲಿ ನ್ಯೂಸ್ ಓದುವಾಗ ಇಸ್ರೇಲ್ನ ಕ್ಷಿಪಣಿಗಳು ಅಪ್ಪಳಿಸಿರುವಂಥ ಹಿನ್ನೆಲೆಯಲ್ಲಿ ಆಂಕರ್ ಅಲ್ಲಿಂದ ಎದ್ದು ಓಡೋಗಿರೋದು. ಈ ಸಮಯದಲ್ಲಿ ಸುದ್ದಿ ಓದ್ತಿದ್ದಂಥ ನಿರೂಪಕಿ ಸಹಾರ್ ಇಮಾಮಿ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡಿರೋದು. ಇಸ್ರೇಲ್ ದಾಳಿಗೆ ಇರಾನ್ ಸರ್ಕಾರಿ ಟಿವಿ ಮಾಧ್ಯಮದ ಕಟ್ಟಡಕ್ಕೆ ಹಾನಿಯಾಗಿದೆ. ಈ ದಾಳಿಯಲ್ಲಿ 11 ಜನ ಮೃತಪಟ್ಟಿರೋದ್ರ ಬಗ್ಗೆ ವರದಿ ಆಗ್ತಾ ಇದೆ. ತಾತ್ಕಾಲಿಕವಾಗಿ ಟಿವಿ ಚಾನೆಲ್ ಪ್ರಸಾರವನ್ನು ಸ್ಥಗಿತ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಆ ದೃಶ್ಯಗಳನ್ನು ಗಮನಿಸಿ.